ಶಾಸಕ ಪ್ರಭು ಚೌಹಾಣ್ಗೆ ದೇವಸ್ಥಾನ ಪ್ರವೇಶಕ್ಕೆ ತಡೆ ಒಡ್ಡಲಾಗಿದೆಯಂತೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಸಣ್ಣತನದ ಪ್ರದರ್ಶನವಾಗಿದೆ. ಕೊಲ್ಲಾಪುರದ ಅಂಬಾಬಾಯಿ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ. ನಡು ದಾರಿಯಲ್ಲೇ ಶಾಸಕ ಪ್ರಭು ಚೌಹಾಣ್ ಅವರನ್ನ ತಡೆ ಹಿಡಿದಿದೆಯಂತೆ ಶಿವಸೇನೆ. ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಶಾಸಕರಿಗೆ ನೋ ಎಂಟ್ರಿನಾ? ಮತ್ತೆ ಶಿವಸೇನೆ ಕಾರ್ಯಕರ್ತರ ಪುಂಡಾಟಿಕೆ ಮುಂದುವರಿಯುತ್ತಲೇ ಇದೆ. ಬೆಳಗಾವಿಯಲ್ಲಿ ಎಂಇಎಸ್ ಮಹಾಮೇಳಾವ್ಗೆ ಬ್ರೇಕ್ ಹಾಕಿರುವ ನಿಟ್ಟಿನಲ್ಲಿ ಈ ರೀತಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರ ಅನ್ನೋದು ಪ್ರಶ್ನೆ. ಹೀಗಾಗಿ ಕರ್ನಾಟಕ ಶಾಸಕರಿಗೆ शिवसेने घेराव हाकिरुವಂತ ಘಟನೆ ನಡೆದಿದೆ ಮಹಾರಾಷ್ಟ್ರದಲ್ಲಿ. आम्ही गावात 4-5 वर्ष तेरी जाम केल्यानंतर आम्ही तेव्हा त्याला सांगितलं होतं की त्या तुमच्या लोकांना म्हणजे तुमच्या एसपीला आम्ही सांगितलं होतं बेळगावच्या की जर का असं आम्ही जाहीर केलं होतं त्या पद्धतीनं तुमचं अधिवेशन आता सुरू आहे. आता हिवाळा अधिवेशनाचं खास अधिवेशन आहे. कृष्णा साहेब वारल्यामुळे तुमचं 1-2 दिवस काय तर बुधवारपर्यंत स्थगित आहे. एक्सरसाइज माझा जन्म आता 54-55 आहे. म्हणजे अगोदरपासून चाललेला आहे. कोर्टात विषय आहे. तर हे तुमचं जे सांगितलं ते आम्ही विरोधी म्हणून ते आम्ही सरकार लोकशाही जिवंत पाहिजे आणि संविधान जिवंत पाहिजे. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಶಾಸಕ ಪ್ರಭು ಚೌಹಾಣ್ಗೆ ಶಿವಸೇನೆ ಘೇರಾವ್, ಯಾವುದರ ಕೋಪ ಇದು? ಮೊನ್ನೆ ಮಹಾಮೇಳವ ಆಚರಣೆಗೆ ಅವಕಾಶ ಕೊಡ್ಲಿಲ್ಲ, ಅದಕ್ಕೆ ಬ್ರೇಕ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಶಾಸಕರಿಗೆ ನೋ ಎಂಟ್ರಿನಾ? ಇವರ ಪುಂಡಾಟಿಕೆ ಎಲ್ಲಿ ಮಟ್ಟಿಗೆ ಅಂತ? ಖಂಡಿತ ಶ್ರುತಿ, ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಗಡಿ ವಿಚಾರವನ್ನ ಏನು ಮುಂದಿಟ್ಟುಕೊಂಡು ಪ್ರತಿ ವರ್ಷ ಕೂಡ ಏನು ಮಹಾರಾಷ್ಟ್ರದ ಎಂಎಸ್ ನಾಯಕರು ಇರ್ಬೋದು ಅಥವಾ ಶಿವಸೇನೆ ನಾಯಕರು ಗಡಿ ಖ್ಯಾತಿಯನ್ನ ತೆಗಿತಾ ಇದ್ದಾರೆ. ಹಾಗಾಗಿ ಅಧಿವೇಶನದ ಪ್ರತಿ ವರ್ಷ ಮಹಾಮೇಳವ ನಡೆಸಲು ಏನು ಎಂಎಸ್ ನಾಯಕರು ಮುಂದಾಗ್ತಿದ್ರು. ಈ ಒಂದು ಎಂಎಸ್ಗೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ನಿರ್ಬಂಧ ಹೇರಿತ್ತು. ನಿರ್ಬಂಧ ಹಿನ್ನೆಲೆಯಲ್ಲಿ ಅವರನ್ನ ನಿರ್ಬಂಧ ಇದ್ರೂ ಕೂಡ ಏನು ಮಹಾಮೇಳವ ಮಾಡಲು ಮೈಲಾರಿ, ವಾಪಸ್ ಬರ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕ ಪ್ರಭು ಚೌಹಾಣ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಜಿ, ನಮಸ್ಕಾರ. ಯಾಕೆ ಅವಕಾಶ ಸಿಗ್ಲಿಲ್ಲ? ಏನ್ ಹೇಳಿದ್ರು? ಯಾಕೆ ನಿಮ್ಮನ್ನ ತಡೆ ಹಿಡಿದ್ರು ಅಂತ? ನಾವು ಫಸ್ಟ್ ಮಹಾಲಕ್ಷ್ಮಿ ಅಂಬಾಬಾಯಿ ದರ್ಶನಕ್ಕೆ ಹೋಗಿದ್ದೀನಿ. ಓಕೆ. ನಾವು ನಮ್ಮ ಕಾರ್ಕಳ MLA ಸುನೀಲ್ ಕಾರ್ಕಳ ಅವರು, ಆಮೇಲೆ ನಮ್ಮ ವೇದ್ಯಾಸ್ ಕಾಮತ್ ಅವರು ಎಲ್ಲ ಹೋಗಿದ್ದೀನಿ. ಆಮೇಲೆ ದರ್ಶನ ತಗೊಂಡು ವಾಪಸ್ ಬಂದೀನಿ. ಓಕೆ. ವಾಪಸ್ ಬಂದ್ಮೇಲೆ ಅವರು ನಮ್ಗೆ ಹೇಳಿದ್ರು, ಸರ್ 9 ತಾರೀಕಿಗೆ ಬೆಳಗಾವ್ಗೆ ಅಧಿವೇಶನ ಇತ್ತು, ಮಹಾಧಿವೇಶನ ಇತ್ತು ನಮ್ಮ MSಗೆ, ತಾವು ಯಾಕಂದ್ರೆ ಬಿಟ್ಟಿಲ್ಲ ಹೇಳಿದ್ರು. ನಮ್ಗೆ ಗೊತ್ತಿಲ್ಲಪ್ಪ, ಅಧಿವೇಶನ್ಗ ಇದ್ರೆ ಎಲ್ಲಿ ಅಸೆಂಬ್ಲಿ ನಡ್ತಾ ಇದೆ, ಅಧಿವೇಶನ ಮಾಡಕ್ ಪರ್ಮಿಷನ್ ಕೊಡಲ್ಲ ಸರ್ಕಾರ ಹೇಳಿದೀನಿ. ಇಲ್ಲ ಸರ್, ನಮ್ಗೆ ಬಿಡ್ಬೇಕಿತ್ತು, ನಮ್ಗೆ ಗೊತ್ತಿಲ್ಲ. ನಾನು ತಮ್ಮ ಅಧಿವೇಶನ ಬಂದಿಲ್ಲ, ಮಹಾಮೇಳಕ್ ಬಂದಿಲ್ಲ, ನಾನು ಬಂದಿನಿ ದರ್ಶನಕ್ಕೆ. ದರ್ಶನ ಮಾಡ್ಲಿಕ್ಕೆ ಬಂದಿನಿ ಅಷ್ಟೇ ಹೇಳ್ತೀನಿ, ಬೇರೆ ಏನು ಮಾತಾಡಿಲ್ಲ. ಜಾಸ್ತಿ ಬೇಕಂತ ಮಾಡ್ಯಾಳ. ಅಲ್ಲ ಪ್ರಭು ಚೌಹಾಣ್ ಅವರೇ, ಒಂದಂತೂ ಸ್ಪಷ್ಟನಾ, ಬರೀ ಕಿರಿಕಿರಿ ಕೊಡೋದೇ ಇವ್ರ ಕೆಲ್ಸನಾ ಅಂತ? ಕರೆಕ್ಟ್. ನಮ್ ಕಡೆ ಅವರು ಒಂದೇ ಶಾಂತಿನಲ್ಲಿ ನಡೀತಾ ಇದೆ. ಬೇಕಂತೂ ಅವ್ರಿಗೂ ಬೆಂಕಿ ಹಾಕ್ಬೇಕು. ಅವ್ರೇನು ಇಲ್ಲ, ಅವ್ರಿಗೆ 4-5 ದಿನ ಆಯ್ತು ಟಿವಿ ತಗೊಂಡ್ ಬಂದಾರ. ನಾವ್ ಹೇಳ್ತೀನಿ, ತಾವು ಅಸೆಂಬ್ಲಿ ನಡೀತಾ ಇದೆ, ಅಸೆಂಬ್ಲಿ ಒಳಗ ಬೆಳಗಾವ್ ಯಾಕೆ ಬರ್ಬೇಕು? ಬೆಳಗಾವ್ ಯಾಕೆ ಆಯೋಜನೆ ಮಾಡ್ಬೇಕು? ಕರೆಕ್ಟ್. ಆಮೇಲೆ ತಾವ್ ಮಾಡಿದ್ರೆ ಆಮೇಲೆ ಟೈಮ್ ಮಾಡ್ರಿ, ಆಮೇಲೆ ಮಾಡ್ರಿ. ನಾನು ಇಲ್ಲಿ ನಮ್ಮ ಬೈ ದರ್ಶನ ಬಂದಿನಿ. ನಾನು ಮಹಾಮೇಳಕ್ ಬಂದಿಲ್ಲ, ಸಭೆಗೆ ಬಂದಿಲ್ಲ, ದರ್ಶನಕ್ಕೆ ಬಂದಿನಿ. ತಾವ್ ದರ್ಶನ ಬರ್ರಿ, ದರ್ಶನಕ್ಕೆ ವೆಲ್ಕಮ್, ದರ್ಶನ ತಾವ್ ಬರ್ಬೋದು. ಬಟ್ ಹಿಂಗೆ ಅಸೆಂಬ್ಲಿ ಟೈಮ್ನಲ್ಲಿ ಬರ್ತೀನಿ, ನಮ್ದು ಇಲ್ಲಿ ಬಾರ್ಡರ್ ನಲ್ಲಿ ತಾವು ಜಾಮ್ ಮಾಡಿದಿರಿ, ಪರ್ಮಿಷನ್ ಕೊಡ್ತಾ ಇಲ್ಲ ಅಂದ್ರೆ ಅಶಾಂತಿ ಆಗತ್ತೇನಾ? ಭಾಗ್ಯನಾಗಿಲ್ಲ, ಅಷ್ಟೇ ಮಾತಾಡಿದೀನಿ ಮೇಡಮ್. ಓಕೆ ಪ್ರಭು ಚೌಹಾಣ್ ಅವರೇ, ಧನ್ಯವಾದಗಳು ರಿಪಬ್ಲಿಕನ್ ಜೊತೆ ಮಾತನಾಡಿದಕ್ಕಾಗಿ. ಶಾಸಕ ಪ್ರಭು ಚೌಹಾಣ್ಗೆ ದೇವಸ್ಥಾನ ಪ್ರವೇಶಕ್ಕೆ ತಡೆ ಒಡ್ಡಲಾಗಿದೆಯಂತೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಸಣ್ಣತನದ ಪ್ರದರ್ಶನವಾಗಿದೆ. ಕೊಲ್ಲಾಪುರದ ಅಂಬಾಬಾಯಿ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ. ನಡು ದಾರಿಯಲ್ಲೇ ಶಾಸಕ ಪ್ರಭು ಚೌಹಾಣ್ ಅವರನ್ನ ತಡೆ ಹಿಡಿದಿದೆಯಂತೆ ಶಿವಸೇನೆ. ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಶಾಸಕರಿಗೆ ನೋ ಎಂಟ್ರಿನಾ? ಮತ್ತೆ ಶಿವಸೇನೆ ಕಾರ್ಯಕರ್ತರ ಪುಂಡಾಟಿಕೆ ಮುಂದುವರಿಯುತ್ತಲೇ ಇದೆ. ಬೆಳಗಾವಿಯಲ್ಲಿ ಎಂಇಎಸ್ ಮಹಾಮೇಳಾವ್ಗೆ ಬ್ರೇಕ್ ಹಾಕಿರುವ ನಿಟ್ಟಿನಲ್ಲಿ ಈ ರೀತಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರ ಅನ್ನೋದು ಪ್ರಶ್ನೆ.
ಹೀಗಾಗಿ कर्नाटक ಶಾಸಕರಿಗೆ शिवसेने घेराव हाकिरुವಂತಹ घटನೆ ನಡೆದಿದೆ महाराष्ट्रದಲ್ಲಿ. आम्ही गावात 4-5 वर्ष मग तिने जाम केल्यानंतर आम्ही तेव्हा त्याला सांगितलं होतं की त्या तुमच्या लोकांना म्हणजे तुमच्या एसपीला आम्ही सांगितलं होतं बेळगावच्या की जर का असं आम्ही जाहीर केलं होतं त्या पद्धतीनं तुमचं अधिवेशन आता सुरू आहे. आता हिवाळी अधिवेशनाचं खास अधिवेशन आहे. कृष्णा साहेब वारल्यामुळे तुमचं 1-2 दिवस काय तर बुधवारपर्यंत स्थगित आहे. माझा जन्म आता 54-55 आहे. त्या अगोदरपासून चाललेला आहे. कोर्टात विषय आहे. तरीही तुमचं जे सांगितलं ते आम्ही विरोधी म्हणून ते आम्ही सरकारला लोकशाही जिवंत पाहिजे आणि संविधान जिवंत पाहिजे. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಶಾಸಕ ಪ್ರಭು ಚವ್ಹಾಣ್ಗೆ ಶಿವಸೇನೆ ಘೇರಾವ್, ಯಾವುದರ ಕೋಪ ಇದು? ಮೊನ್ನೆ ಮಹಾಮೇಳವ ಆಚರಣೆಗೆ ಅವಕಾಶ ಕೊಡ್ಲಿಲ್ಲ, ಅದಕ್ಕೆ ಬ್ರೇಕ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಶಾಸಕರಿಗೆ ನೋ ಎಂಟ್ರಿನಾ? ಇವರ ಪುಂಡಾಟಿಕೆ ಎಲ್ಲಿ ಮಟ್ಟಿಗೆ ಅಂತ? ಖಂಡಿತ ಶ್ರುತಿ, ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಗಡಿ ವಿಚಾರವನ್ನ ಏನು ಮುಂದಿಟ್ಟುಕೊಂಡು ಪ್ರತಿ ವರ್ಷ ಕೂಡ ಏನು ಮಹಾರಾಷ್ಟ್ರದ MS ನಾಯಕರು ಇರ್ಬೋದು ಅಥವಾ ಶಿವಸೇನೆ ನಾಯಕರು ಗಡಿ ಖ್ಯಾತಿಯನ್ನ ತೆಗಿತಾ ಇದ್ದಾರೆ. ಹಾಗಾಗಿ ಅಧಿವೇಶನದ ಪ್ರತಿ ವರ್ಷ ಮಹಾಮೇಳವ ನಡೆಸಲು MS ನಾಯಕರು ಮುಂದಾಗ್ತಿದ್ರು. ಈ ಒಂದು MSಗೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ನಿರ್ಬಂಧ ಹೇರಿತ್ತು. ನಿರ್ಬಂಧ ಹಿನ್ನೆಲೆಯಲ್ಲಿ ಅವರನ್ನ ನಿರ್ಬಂಧ ಇದ್ರೂ ಕೂಡ ಮಹಾಮೇಳವ ಮಾಡಲು ಮೈಲಾರಿ, ವಾಪಸ್ ಬರ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕ ಪ್ರಭು ಚವ್ಹಾಣ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಜಿ, ನಮಸ್ಕಾರ. ಯಾಕೆ ಅವಕಾಶ ಸಿಗ್ಲಿಲ್ಲ? ಏನ್ ಹೇಳಿದ್ರು? ಯಾಕೆ ನಿಮ್ಮನ್ನ ತಡೆ ಹಿಡಿದ್ರು ಅಂತ? ನಾವು ಫಸ್ಟ್ ಮಹಾಲಕ್ಷ್ಮಿ ಅಂಬಾಬಾಯಿ ದರ್ಶನಕ್ಕೆ ಹೋಗಿದ್ದೀನಿ. ಓಕೆ. ನಾವು ನಮ್ಮ ಕಾರ್ಕಳ MLA ಸುನೀಲ್ ಕಾರ್ಕಳ ಅವರು, ಆಮೇಲೆ ನಮ್ಮ ವೇದ್ಯಾಸ್ ಕಾಮತ್ ಅವರು ಎಲ್ಲ ಹೋಗಿದ್ದೀನಿ. ಆಮೇಲೆ ದರ್ಶನ್ ತಗೊಂಡು ವಾಪಸ್ ಬಂದೀನಿ. ಓಕೆ. ವಾಪಸ್ ಬಂದ್ಮೇಲೆ ಅವರು ನಮ್ಗೆ ಹೇಳಿದ್ರು, ಸರ್ 9 ತಾರೀಕಿಗೆ ಬೆಳಗಾವ್ಗೆ ಅಧಿವೇಶನ ಇತ್ತು, ಮಹಾಧಿವೇಶನ ಇತ್ತು ನಮ್ಮ MS ಗೆ, ತಾವು ಯಾಕಂದ್ರೆ ಬಿಟ್ಟಿಲ್ಲ ಹೇಳಿದ್ರು. ನಮ್ಗೆ ಗೊತ್ತಿಲ್ಲಪ್ಪ, ಅಧಿವೇಶನ್ ಇದ್ರೆ ಇಲ್ಲಿ ಅಸೆಂಬ್ಲಿ ನಡ್ತಾ ಇದೆ, ಅಧಿವೇಶನ ಮಾಡಕ್ ಪರ್ಮಿಷನ್ ಕೊಡಲ್ಲ ಸರ್ಕಾರ ಹೇಳಿದೀನಿ. ಇಲ್ಲ ಸರ್, ನಮ್ಗೆ ಬಿಡ್ಬೇಕಿತ್ತು, ನಮ್ಗೆ ಗೊತ್ತಿಲ್ಲ. ನಾನು ತಮ್ಮ ಅಧಿವೇಶನ ಬಂದಿಲ್ಲ, ಮಹಾಮೇಳಕ್ ಬಂದಿಲ್ಲ, ನಾನು ಬಂದಿನಿ ದರ್ಶನಕ್ಕೆ. ದರ್ಶನ ಮಾಡ್ಲಿಕ್ಕೆ ಬಂದಿನಿ ಅಷ್ಟೇ ಹೇಳ್ತೀನಿ, ಬೇರೆ ಏನು ಮಾತಾಡಿಲ್ಲ. ಜಾಸ್ತಿ ಬೇಕಂತ ಮಾಡ್ಯಾರ. ಅಲ್ಲ ಪ್ರಭು ಚವ್ಹಾಣ್ ಅವರೇ, ಒಂದಂತೂ ಸ್ಪಷ್ಟನಾ, ಬರೀ ಕಿರಿಕಿರಿ ಕೊಡೋದೇ ಇವ್ರ ಕೆಲ್ಸನಾ ಅಂತ? ಕರೆಕ್ಟ್. ನಮ್ ಕಡೆ ಅವರು ಒಂದೇ ಶಾಂತಿತ್ನಲ್ಲಿ ನಡೀತಾ ಇದೆ. ಬೇಕಂತೂ ಅವ್ರಿಗೂ ಬೆಂಕಿ ಹಚ್ಚಬೇಕು. ಅವ್ರೇನು ಇಲ್ಲ, ಅವ್ರಿಗೆ 4-5 ದಿನ ಇತ್ತು, ಟಿವಿ ತಗೊಂಡ್ ಬಂದಾರ. ನಾವ್ ಹೇಳ್ತೀನಿ, ತಾವು ಅಸೆಂಬ್ಲಿ ನಡೀತಾ ಇದೆ, ಅಸೆಂಬ್ಲಿ ಒಳಗೂ ಬೆಳಗಾವ್ ಯಾಕೆ ಬರ್ಬೇಕು?